ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋ ವಿಧಾನ ನೋಡೋಣ ಬನ್ನಿ. ಇದು ದೋಸೆ, ಪೂರಿ, ಹೋಳಿಗೆ ಇದ್ರೆ ಒಂದು 1000 ಜನಕ್ಕೆ ಊಟಕ್ಕೆ ಆಗುತ್ತೆ ಪಲಾವು. ಏನು ಐಟಮ್ ಇಲ್ಲ ಅಂದ್ರೂ ಒಂದು 600 ಜನಕ್ಕಂತೂ ಪಕ್ಕ ಆಗೇ ಆಗುತ್ತೆ ಪಲಾವ್, ಮಶ್ರೂಮ್ ಬಿರಿಯಾನಿ. ಈಗ ಮೊದಲಿಗೆ ಚಕ್ಕೆ, ಲವಂಗ, ಯಾಲಕ್ಕಿ, ಸೋಂಬೀಜ, ಪಲಾವ್ ಎಲೆ ಎಲ್ಲ ಒಂದು ಎಲೆಯಲ್ಲಿ ಹಾಕ್ಕೊಂಡಿದ್ವಿ. ಒಗ್ಗರಣೆ ಐಟಮು. ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು 6 ಕೆಜಿ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯಿ ಬಟಾಣಿ, ಇವು ಒಣಗಿರೋ ಬಟಾಣಿ. ನೀವು ಬೇಕಾದ್ರೆ ಹಸಿ ಬಟಾಣಿ 2 ಕೆಜಿ ಯೂಸ್ ಮಾಡ್ಕೊಬೋದು. 1 ಕೆಜಿ ಒಣ ಬಟಾಣಿ ಸಾಕು. ಈಗ ಚಕ್ಕೆ ಲವಂಗ ಎಲ್ಲ ಹಾಕ್ತಾ ಇದ್ದೀನಿ. ಹೂವು ರೋಸ್ಟ್ ಆಗಲಿ ಅದರಲ್ಲಿ. ಆ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ನಿಮ್ಗೆ ಆಪ್ಷನಲ್ ಗೋಡಂಬಿ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ ಬಿಡಿ, ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ. ಈಗ ಒಂದು ಈರುಳ್ಳಿ, 6 ಕೆಜಿ ಈರುಳ್ಳಿ ಚಿಪ್ಸಾಗಿ ಕಟ್ ಮಾಡ್ಕೊಂಡಿದ್ರೆ ಈಗೆಲ್ಲ ಪೇಸ್ಟ್ಲೆಲ್ಲ ಹಾಕ್ಕೊಂಡಿದ್ವಿ. ಇಲ್ಲಿ ಶುಂಠಿ ಉಪಯೋಗಿಸಲ್ಲ ನಾನು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಅಷ್ಟೇ ಉಪಯೋಗಿಸ್ತಾ ಇರೋದು. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ರೋಸ್ಟಲ್ಲಿ ಈರುಳ್ಳಿ ನಿಧಾನವಾಗಿ. ಯಾವುದು ಅಡುಗೆಯಲ್ಲಿ ಟೇಸ್ಟಿಂಗ್ ಪೌಡರ್ ಆಗಲಿ, ಕಲರ್ ಆಗಲಿ ಯೂಸ್ ಮಾಡಬೇಡಿ ಯಾರನ್ನು. ಯಾರನ್ನು ಉಪಯೋಗಿಸಿದ್ರು ಕೂಡ ಊಟ ಕೂಡ ತಿನ್ನಕ್ಕೆ ಹೋಗಬೇಡಿ. ಇದು ಕೂಡ ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಅಷ್ಟೊಂದು ಡೇಂಜರ್ ಇದೆ ಅವೆರಡೂ. ಈಗ ಹಸಿ ಖಾರ ಹಾಕ್ಕೊಳ್ಳೋಣ. ಒಂದು 10 ಸೌಟ್ ಖಾರ ಹಾಕ್ಕೊಳ್ಳೋಣ. ಯಾಕಂದರೆ ಖಾರ ಕಮ್ಮಿ ಇದೆ ಇದು. ಹಸಿಮೆಣಸಿನ್ಕಾಯಿ ರೋಸ್ಟ್ ಆಗಲಿ, ಹಸಿಮೆಣಸಿನ್ಕಾಯಿ ಫುಲ್ಲು. ಈ ಥರ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಬಿರಿಯಾನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಸಿಮೆಣಸಿನ್ಕಾಯಿ ರೋಸ್ಟ್ ಆಗೋದ್ರಿಂದ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಎಲ್ಲ ರೋಸ್ಟ್ ಆಗಲಿ. ಆ ಥರ ಎಲ್ಲ ಫುಲ್ಲು ಮಿಕ್ಸ್ ಮಾಡೋಣ. ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಆಗಲಿ. ಹಸಿ ಸ್ಮೆಲ್ ಎಲ್ಲ ಹೋಗಲಿ. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಸ್ಟವಲ್ಲಿ ಮಾಡ್ತಾ ಇರೋದು. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು 8 ಸೌಟ್ ಬೆಳ್ಳುಳ್ಳಿ, 1.5 ಕೆಜಿ ಬೆಳ್ಳುಳ್ಳಿ ಹಾಕ್ಕೊಬೋದು ಬೇಕಾದ್ರೆ. 1 ಕೆಜಿ ಲೆಕ್ಕ ಬೇಕಾದ್ರೆ 1.5 ಕೆಜಿ ಬೆಳ್ಳುಳ್ಳಿ ಹಾಕ್ಕೊಬೋದು. ಶುಂಠಿ ಉಪಯೋಗಿಸ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ. ನಾನು ಬೆಳ್ಳುಳ್ಳಿ ಮಾತ್ರ ಹಾಕ್ತಾ ಇರೋದು. ಈಗೆಲ್ಲ ರೋಸ್ಟ್ ಆಗಿದೆ, ಬೆಳ್ಳುಳ್ಳಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಚಿಪ್ಸಾಗಿ ಕಟ್ ಮಾಡ್ಕೊಂಡ್ರೆ ಟೊಮೊಟೊ ತೊಳೆದು ಚಿಪ್ಸಾಗಿ ಕಟ್ ಮಾಡ್ಕೊಂಡು ಟೊಮೊಟೊ ಈಗ ಆಗಿದೆ. ಈಗ ಮಶ್ರೂಮು 2 ಕಿ ತೊಳಿಬೇಕು. 1 ಕಿತ ಅಷ್ಟು ಹಾಕಿ ತೊಳಿಬೇಕು, 1 ಕಿತ ಹಂಗೆ ತೊಳಿಬೇಕು. ಕೈಯಲ್ಲೇ ಎತ್ತಾಕ್ಬೇಕು ಯಾವುದೇ ಕಾರಣಕ್ಕೂ. ಹುಳಿ ಜಲ್ಡಿಯಲ್ಲಾಗಲಿ ಇದೆಲ್ಲ ಎತ್ತಾಕಬಾರ್ದು. ಗೊಬ್ಬರ ಹೋಗಲ್ಲ ಕೈಯಲ್ಲಿ ಎತ್ತಾಕಿಲ್ಲ ಅಂದರೆ. ಕೈಯಲ್ಲಿ ಎತ್ತಾಕಿ ಗೊಬ್ಬರ ಕ್ಲೀನಾಗಿ ಹೊರಟೋಗುತ್ತೆ. ಈಗ 30 ಕೆಜಿ ಮಶ್ರೂಮು ಹಾಕ್ಕೊಂತ ಇದ್ವಿ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ಮಶ್ರೂಮ್ ಎಲ್ಲ. ಸ್ವಲ್ಪ ರೋಸ್ಟ್ ಆಗಲಿ. ಈಗ 1.5 ಕೆಜಿ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನು ಫಸ್ಟು 1 ಕೆಜಿ ಹಾಕಿದ್ದೆ, ಮತ್ತೆ ಅರ್ಧ ಕೆಜಿ ಉಪ್ಪು ತಗೊಂಥದ್ದು. ಕರೆಕ್ಟಾಗಿ ಸರಿ ಹೋಗುತ್ತೆ ಉಪ್ಪು. ಕೆಲವು ಟೈಮ್ ಮಶ್ರೂಮ್ ನೀರು ಜಾಸ್ತಿ ಬಿಟ್ಬಿಡುತ್ತೆ, ಕೆಲವು ಟೈಮ್ ಮಶ್ರೂಮ್ ನೀರು ಕಮ್ಮಿ ಬಿಡುತ್ತೆ. ಮಶ್ರೂಮ್ ಯಾವುದೇ ಕಾರಣಕ್ಕೂ ನೀರಲ್ಲಿ ನೆನೆಸಬೇಡಿ. ನೆನೆಸ್ಬಿಟ್ಟು ತೊಳಿಬೇಕು ಅಷ್ಟೇ ಮಶ್ರೂಮು, ಅದಕ್ಕೊಂದು ಜಾಸ್ತಿ ನೆನೆಸಬಾರ್ದು. ಈಗ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಮಟನ್ ಮಸಾಲ ಹಾಕ್ಕೊಳ್ಳೋಣ. ಈಗ 1 ಪ್ಯಾಕೆಟು ಗರಂ ಮಸಾಲ ಹಾಕ್ಕೊಳ್ಳೋಣ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಲಿ. ಹೀಗೆ ಮಶ್ರೂಮ್ಗೆ ಉಪ್ಪು ಖಾರ ಹಿಡಿಯೋದು ಇವಾಗೆ. ಮತ್ತು ಯಾವುದೇ ಕಾರಣಕ್ಕೂ ಉಪ್ಪು ಖಾರ ಹಿಡಿಯಲ್ಲ ಮಶ್ರೂಮು. ಚೆನ್ನಾಗಿ ಹುರಿಯೋಣ ನಾವು. ಮಶ್ರೂಮ್ ಚೆನ್ನಾಗಿ ಬೇಯಲಿ. ಗೊಜ್ಜು ಥರ ಆಗ್ಬೇಕು ಎಲ್ಲದು, ನೀರು ಬಿಟ್ಕೊಬೇಕು ಮಶ್ರೂಮ್. ಆಗ ಚೆನ್ನಾಗಿ ಉಪ್ಪು ಖಾರ ನೀಟಾಗಿ ಮಶ್ರೂಮ್ ಎಳ್ಕೊಳ್ಳುತ್ತೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ನೋಡಿ ಯಾವ ಥರ ಬೇಕೋ ಆ ಥರ ಎಲ್ಲ ವೀಡಿಯೋಗಳು ಕೂಡ ಹಾಕ್ತೀನಿ, ಕಮೆಂಟ್ ಹಾಕಿ. ಈಗ ನೀರು ಹಾಕ್ಕೊತ ಇದ್ವಿ. ಕ್ಯಾನ್ ಲೆಕ್ಕಲ್ಲಿ ಹಾಕ್ಕೊಂತೀನಿ. ಕೆಲವು ಟೈಮ್ ಮಶ್ರೂಮ್ ನೀರು ಜಾಸ್ತಿ ಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಬೇಕು ಮಶ್ರೂಮ್ಗೆ. ಕೆಲವು ಟೈಮ್ ನೀರು ಕಮ್ಮಿ ಬಿಡುತ್ತೆ. ಈಗ ಕಾದಿದೆ. ಈಗ ಅಕ್ಕಿ ಕೂಡ ಹಾಕ್ಕೊಳ್ಳೋಣ. ಈಗ ಯಾವುದೇ ಥರ ಜೀರಾ ರೈಸ್ ಆಗಲಿ, ಬಾಸ್ಮತಿ ಆಗಲಿ ಬಳಸ್ತಾ ಇಲ್ಲ, ಎಲ್ಲ ಬುಲೆಟ್ ಅಕ್ಕಿನೇ ಬಳಸ್ತಾ ಇದ್ದೀನಿ. ನೋಡಿ ಅಕ್ಕಿ ಈ ಥರ ಬಂದರೆ ಪರ್ಫೆಕ್ಟಾಗಿ ಅಕ್ಕಿ ನೀರು ಆಗೇ ಆಗುತ್ತೆ ಅಂತ ಲೆಕ್ಕ ನೋಡಿ. ಈ ಥರ ಅಕ್ಕಿ ಮೇಲೆ ಬರಬೇಕು. ಒಂದೇ ಸತಿ ಅಕ್ಕಿ ಹಾಕಿದರೆ ನೀವು ಅಷ್ಟು ಮೇಲೆ ಬಂದರೆ ಪರ್ಫೆಕ್ಟಾಗಿ ನೀರು ಆಗುತ್ತೆ ಅಂತ ಲೆಕ್ಕ. ತಲೆನೋವೇ ಇರಲ್ಲ. ಈಗ ಪುದೀನ ಪೇಸ್ಟ್ ಮಾಡಿರೋದು, ರೋಸ್ಟ್ ಮಾಡಿಲ್ಲ, ಹಸಿದೆ ಪುದೀನ ಪೇಸ್ಟ್ ಅದು. ಕಲರ್ಗೋಸ್ಕರ ಸ್ವಲ್ಪ ಗ್ರೀನಿಶ್ ಬರಲಿ ಅಂತ ಸ್ವಲ್ಪ ಹಾಕಿದೆ. ಬೇಕಾದ್ರೆ ಪಾಲಕ್ ಸೊಪ್ಪು ಬೇಕಾದ್ರೂ ರೋಸ್ಟ್ ಮಾಡಿ ಸ್ವಲ್ಪ ಹಾಕ್ಕೊಬೋದು ಈ ಟೈಮಲ್ಲಿ ಬೇಕಾದರೆ ನಾವು. ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ಈಗ ಒಂದು 2 ಲೀಟ್ರ್ ಹಾಲು ಹಾಕ್ಕೊತ ಇದ್ವಿ, ಹಸು ಹಾಲು. ಈಗ ಒಂದು 2 ಲೀಟ್ರ್ ಮೊಸರು ಹಾಕ್ಕೊತ ಇದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ ಫ್ಲೇವರ್ ಚೇಂಜ್ ಆಗುತ್ತೆ ಬಿರಿಯಾನಿದು ಹಾಲು ಮೊಸರು ಹಾಕೋದ್ರಿಂದ. ಈಗೆಲ್ಲ ತಿರ್ಗಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕ್ಕೊತ ಇದ್ದೀವಿ. ಘಮ ಚೆನ್ನಾಗಿ ಬರುತ್ತೆ ಮೆಣಸಿನ ಪೌಡ್ರ್ ಹಾಕೋದ್ರಿಂದ. ಉಪ್ಪು ಅವಾಗೆ ಹಾಕಿದ್ದಷ್ಟೇ 1.5 ಕೆಜಿ, ಇದು ಅದಕ್ಕೆ ಸೇರೋಗುತ್ತೆ. ಸ್ವಲ್ಪ ಏಲಕ್ಕಿ ಪೌಡರು, ಗಮ್ಮಂತ ಬರುತ್ತೆ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ. ಬಿರಿಯಾನಿ ಸ್ಮೆಲ್ ಚೆನ್ನಾಗಿ ಬರುತ್ತೆ.
ಈ ತರ ಪೇಪರ್ ಇಟ್ಕೊಂಡ್ಬಿಟ್ರೆ ಸ್ಟವ್ ಅಗಲಾಗ್ ಉರಿಯುತ್ತೆ. ತಳ ಹಿಡಿಯಲ್ಲ ಯಾವುದೇ ಕಾರಣಕ್ಕೂನು. ಅಗಲೋಗಿ ಬರುತ್ತೆ ನೋಡಿ ಸ್ಟವ್. ತಳ ಹಿಡಿತದೆ ಅಂದ್ರೆ ಆಗ ಕೆಳಗಡೆ ಪೇಪರ್ ಇಟ್ಕೊಂಡ್ಬಿಟ್ರೆ ಪಾತ್ರೆ ಎಷ್ಟಿದೆ ಅಷ್ಟು ಬೆಂಕಿ ಬರುತ್ತೆ. ಒಂದೇ ಜಾಗದಲ್ಲಿ ಉರಿಯಲ್ಲ ಬೆಂಕಿ ಅವಾಗ. ಈ ಟಿಪ್ಸ್ ಚೆನ್ನಾಗಿ ಇದ್ ಮಾಡ್ಕೊಳ್ಳಿ ಯಾವ್ದಾದ್ರು. ಪೇಪರ್ ಇಟ್ಟು ಅಗಲೋಗಿ ಎಷ್ಟು ಪಾತ್ರೆ ಇದೆ ಅಷ್ಟು ಅಗಲನು ಬೆಂಕಿ ಒಲೆಯಲ್ಲಿ ಹೆಂಗ್ ಉರಿಯುತ್ತೋ ಹಂಗ್ ಉರಿತಿದೆ ಬೆಂಕಿ. ತುಂಬಾನೇ ಚೆನ್ನಾಗಿರುತ್ತೆ. ಅದು ಆತರ ಉರಿತದೆ. ತಳಹಂಡಲ್ಲಿ ಯಾವುದೇ ಕಾರಣಕ್ಕೂ ಸೆಂಟ್ರಲ್ಲಿ ಹಂಗೆ ಬಿಟ್ರೆ ಸೆಂಟ್ರಲ್ಲಿ ಮಾತ್ರ ಉರಿತದೆ. ಸೈಡಲ್ಲಿ ಕುದಿಯಕ್ಕಲ್ಲ. ನೋಡಿ ಸೈಡಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ಕುದೀತೈತೆ ಅಕ್ಕಿ ಫುಲ್ಲು. ಆತರ ಕುದಿದಾಗ ದಮ್ ಕ್ಲೀನಾಗಿ ಆಗುತ್ತೆ. ಅಕ್ಕಿ ಕ್ಲೀನಾಗಿ ಉಳಿತೈತೆ. ಅದು ಚೆನ್ನಾಗಿರ್ತೈತೆ. ಯಾವತ್ತೂ ಅಷ್ಟೇ ಸ್ವಲ್ಪ ನೀರು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಮಶ್ರೂಮ್ ಬಿರಿಯಾನಿಗೆ ಮಾತ್ರ. ಈಗ ಸ್ವಲ್ಪ ಫೈನಲ್ ಟಚ್ ಅಪ್ ಮಾಡೋಣ. ಉಪ್ಪು ಖಾರ ನೀಟಾಗಿ. ಅಂದ್ರೆ ಉಪ್ಪು ಕರೆಕ್ಟಾಗಿ ಇರಬೇಕು. ಸ್ವಲ್ಪ ಖಾರ ಕಮ್ಮಿ ಇದ್ರೆ ಚೆನ್ನಾಗಿರ್ತೈತೆ. ಈ ತರ ಮೊಸರು ಹಾಕ್ಕೊಳ್ಳೋದು ದಮ್ ಕಟ್ಟೋದ್ರಿಂದ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಮೊಸರು ಹಾಕ್ಬಿಟ್ಟು ಈಗ ದಮ್ ಹಾಕ್ಕೊಳ್ಳೋಣ. ಸ್ವಲ್ಪ ಧನಿಯ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ನೀರಿದ್ದಂಗೆ ದಮ್ ಹಾಕ್ಕೊಳ್ಬೇಕು. ದಮ್ ಕ್ಲೀನಾಗಿ ಆಗುತ್ತೆ. ಸ್ವಲ್ಪ ನೀರಿದ್ದಂಗೆ ದಮ್ ಹಾಕ್ಕಂತ ಇದ್ವಿ. ಸ್ವಲ್ಪ ಅಕ್ಕಿ ಸೇಳಿದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತೀನಿ ಮೇಲ್ಗಡೆ. ಬಾಳೆಲೆ ಹಾಕಿದ್ದೀನಿ. 1 ಕೈ ಬಟ್ಲಷ್ಟು ನೀರು ಹಾಕ್ತಾ ಇದೀನಿ ನೋಡಿ ಈಗ. ಅಕ್ಕಿ ಸೀರಿಯಲ್ ಮೆತ್ಕೊಂಡಿದೆ ಅಲ್ವಾ ಅದಕ್ಕೆ ಮಾತ್ರ 1 ಕೈ ಬಟ್ಲು ನೀರು ಹಾಕ್ಕಂತ ಇದ್ವಿ. ಈಗ ಒಂದು ಪ್ಲೇಟ್ ಹಾಕ್ತೀನಿ. ಅದು ಬಿಸಿಗೆ ಫುಲ್ ಎಷ್ಟು ಪಾತ್ರೆ ಇದೆ ಅಷ್ಟು ಪಾತ್ರೆನೂ ಕ್ಲೋಸ್ ಮಾಡಿ ಎಲೆ. ಆಗ ದಮ್ ಕ್ಲೀನಾಗಿ ಆಗುತ್ತೆ. ಈಗ ವೀಟನ್ನು ಇಕ್ಕೊಳ್ಳೋಣ ಪ್ಲೇಟ್ ಹಾಕ್ಬಿಟ್ಟು. ಈಗ ಗ್ಯಾಸ್ ಇಷ್ಟೊಂದು 10 ನಿಮಿಷ ಇಕ್ಕಿರಿ ಸಾಕು ಆಫ್ ಮಾಡಿ. ಫುಲ್ 20 ನಿಮಿಷ ದಮ್ ಆಗಬೇಕು. 20 ನಿಮಿಷ ಆಯಿತು. ಈಗ ದಮ್ ಬಿಚ್ಕೊಳ್ಳೋಣ. ನೋಡಿ ನೀಟಾಗಿ ಎಷ್ಟಾಗಿದೆ ದಿಷ್ಟಿ ತೆಗ್ದಾಕೋಣ ಸ್ವಲ್ಪ. ಸುತ್ತು ತಿರ್ಸ್ಕೊಬೇಕು ಕ್ಲೀನಾಗಿ. ನೋಡಿ ಚೆನ್ನಾಗಿ ಬಂದಿದೆ. ರೈಸಾಗಿ ಸ್ಮೂತಾಗಿದೆ ನೋಡಿ. ಒಳ್ಳೆ ಬಿರಿಯಾನಿ ಘಮ 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 ಅಂತೆ. ಸ್ವಲ್ಪ ಧನಿಯ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಮೇಲೆಗೆ ಹಾಕ್ಕೊಳ್ಳೋಣ. ತುಂಬಾನೇ ಚೆನ್ನಾಗಿತ್ತು ಬಿರಿಯಾನಿ. ಸಖತ್ತಾಗಿತ್ತು. ತಿಂತಾ ಇದ್ರೆ ಇನ್ನೊಂದು ಒನ್ ಮೋರ್ ಅಂತ ಇರಬೇಕು. ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನೋಡ್ಕೊಳ್ಳಿ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್